ಯಾರಾದರೂ ನಿಮಗೆ ದೇವರಲ್ಲಿ ಯಾರು ಇಷ್ಟ ಅಂದರೆ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ ಗುರು. ಅವರು ಅವರು ಅಂತ ಹೇಳ್ಬಿಟ್ಟು. ನನಗೆ ಪರ್ಸ್ನಲ್ಲಾಗಿ ಸಖತ್ ಇಷ್ಟ ಅಂದರೆ ಅದು ಒಬ್ಬರು ಗುರು. ಅದೇ ಯಮಧರ್ಮರಾಜ. ಹೆಸರು ಕೇಳಿದ ತಕ್ಷಣನೇ ಅವನ ಅಜ್ಜಿ ಏನೋ ಒಂದು ಬಾಯಿಗೆ ಬಂದಂಗೆ ಅನ್ನಿಸ್ತೈತಲ್ಲ ಗುರು. ಆ ಹೆಸರಿಗಿರೋ ಪವರೇ ಅಂಥದ್ದು ಗುರು. ಆ ಹೆಸರು ಒಂಥರ ಹೆಸರಲ್ಲ ಗುರು, ಇಟ್ಸ್ ಎ ಬ್ರ್ಯಾಂಡು. ಅಂತ ಒಬ್ಬ ಯಮಧರ್ಮರಾಜ ಯಾರನ್ನಾದ್ರೂ ನಿನ್ನ ಟೈಮ್ ಮುಗೀತು ನಡಿಯಪ್ಪ ಅಂದರೆ ಹಮ್ಮಿಕೊಂಡು ಅವ್ರ ಹಿಂದೆ ಬರಲೇಬೇಕು. ಅದು ಚಿಕ್ಕವರಿಂದ ಹಿಡಿದು ದೊಡ್ಡವರು, ದೊಡ್ಡ ಶ್ರೀಮಂತ ಹಿಡಿದು ಕಡು ಬಡವವರೆಗೂ ಅವರಿಗೆ ಶರಣಾಗಿ ನಡಿಯಪ್ಪ ಹೋಗೋಣ ಅಂತ ಹೇಳ್ದಿರ ಇರೋಕ್ಕಾಗಲ್ಲ ಗುರು. ಅಂತ ಒಂದು ಪವರ್ ಇದೆ ಗುರು ನಮ್ಮ ಯಮಧರ್ಮರಾಜನಿಗೆ. ಬೇಸಿಕ್ಲಿ ಇವ್ರಪ್ಪ ಬಂದ್ಬಿಟ್ಟು ಸೂರ್ಯ ಭಗವಾನ್ರು ಗುರು. ಇವ್ರಿಗೆ 3 ಜನ ಹೆಂಡತಿದಿರೋ, 2 ಅಣ್ಣಂದ್ರು, 2 ಅಕ್ಕಂದ್ರು ಇದಾರಂತೆ. ಯಮ ಅಣ್ಣಂದು ಕೆಲಸ ಬಂದ್ಬಿಟ್ಟು ಒಂಥರ TC ಕೆಲಸ ಅಂತಾನೆ ಹೇಳ್ಬೋದು ಗುರು. ಹೆಂಗೆ ನಾರ್ಮಲ್ ಟ್ರೈನ್ ಪ್ರಯಾಣಿಕರಿಗೆ TC ಟಿಕೆಟ್ ಕೊಟ್ಬಿಟ್ಟು ಕಳಿಸ್ತಾನೋ ಅದೇ ರೀತಿ ಸ್ವರ್ಗಕ್ಕೆ ಇಲ್ಲಾಂದ್ರೆ ನರಕಕ್ಕೆ ಹೋಗಕ್ಕೆ ರೆಡಿಯಾಗಿರೋ ಪುಣ್ಯಾತ್ಮರಿಗೆ ಯಮಣ್ಣ ಖರ್ಚೇ ಇಲ್ದಿರ ಟಿಕೆಟ್ ಕೊಡೋ ಕೆಲಸನ ಮಾಡ್ತಾ ಇದ್ದಾನೆ ಗುರು. ಅದು ತುಂಬಾ 1000 ವರ್ಷಗಳಿಂದನು. ಯಪ್ಪ ಗ್ರೇಟ್ ಗುರು, ನಿಜವಾಗ್ಲೂ ನೀನು ಗ್ರೇಟ್. ಅದರಲ್ಲೂ ಯಮಧರ್ಮರಾಜನ ಕೆಲಸ ನನಗೆ ಯಾಕೆ ಸಖತ್ ಇಷ್ಟ ಅಂದರೆ ನರಕದಲ್ಲೇ ಎಲ್ಲರಿಗೂ ಕೊಡೋ ಶಿಕ್ಷೆಗಳು ಯಪ್ಪ ಒಂದೊಂದು ಮುತ್ತುಗಳು ಗುರು. ಭೂಲೋಕದಲ್ಲೇ ಕಂತ್ರಿ ಕೆಲಸ ಮಾಡಿಕೊಂಡು ಮೇಲೆ ನರಕಕ್ಕೆ ಸೇರ್ಕೊಂಡಿರೋ ಕೆಲವ್ರು ಕಿತ್ತೋದು ನನ್ನ ಮಕ್ಕಳಿಗೆ ಕಾದೆಣ್ಣೆಯಲ್ಲೇ ತಂದೂರಿ ಚಿಕನ್ ಮಾಡ್ತಾರಂತೆ ಗುರು. ಅದರಲ್ಲೂ ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿಸ್ತಾರಂತೆ ಗುರು. ಆಮೇಲೆ ವಿಷಕಕ್ಕೋ ಹಾವುಗಳ್ನ ಮತ್ತೆ ರಕ್ತ ಇರೋ ಕ್ರಿಮಿಗಳ್ನ ಮರಕ್ಕೆ ಕಟ್ಟಾಗಿ ಮೈಮೇಲೆಲ್ಲ ಬಿಟ್ಟು ರಕ್ತನೆಲ್ಲ ಈರಿಸ್ತಾರಂತೆ ಗುರು. ಯಪ್ಪ ಕೇಳಕ್ಕೆ ಎಷ್ಟು ಚೆನ್ನಾಗೈತಲ್ಲ ಗುರು. ಅದಕ್ಕೆ ಗುರು ನೀನಂದ್ರೆ ನಂಗೆ ಸಖತ್ ಇಷ್ಟ ಗುರು. ಇನ್ನು ಯಮಣ್ಣನ್ಗೆ ಒಬ್ಬ PA ಇರ್ತಾನಂತೆ ಗುರು. ಅವ್ರ ಹೆಸರೇ ಚಿತ್ರಗುಪ್ತ ಅವರು. ಈ ವಯ್ಯನ ಕೆಲಸ ಕೆಳಗಡೆ ಇರೋ ಪುಣ್ಯಾತ್ಮರ್ದು ಮತ್ತೆ ಪಾಪಾತ್ಮರ್ದು ಪಾಪ ಮತ್ತೆ ಪುಣ್ಯಗಳನ್ನ ಲೆಕ್ಕ ಹಾಕೊಂಡು ಒಂದು ರಿಜಿಸ್ಟರ್ನ ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕಲ್ಲಿ ಸ್ಟೋರ್ ಮಾಡೋದು ಗುರು. ಮತ್ತೆ ಕೆಳಗಡೆ ಪಾಪ ಪುಣ್ಯಗಳು ಮಾಡಿರೋ ಪುಣ್ಯಾತ್ಮರು ಪಾಪದ ಕೊಳ ತುಂಬಾದ ಮೇಲೆ ಅವ್ರನ್ನ ಮೇಲೆ ಕೇಳ್ಕೊ ಬರ್ರಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ಯಮನ್ಗೆ ಒಂದು ಮೆಸೇಜ್ ಹಾಕ್ಬಿಡ್ತಾನೆ ಗುರು. ಆ ಮೆಸೇಜ್ನ ನೋಡಿದ ಯಮಪಾಶನ ಹಾಕ್ಬಿಟ್ಟು ಸರ್ಕ್ ಅಂತ ಹೇಳ್ಬಿಟ್ಟು ಮೇಲೆ ಕೇಳ್ಕೊಬಿಡ್ತಾನೆ ಗುರು. ಇನ್ನು ಮೇಲೆ ಬಂದಿರೋ ಕಿತ್ತೋದು ನನ್ನ ಮಕ್ಕಳಿಗೆ ಅವ್ರವ್ರ ಪಾಪದ ಕ್ವಾಲಿಫಿಕೇಷನ್ಗೆ ತಕ್ಕನಾಗೆ ಜಾಬ್ ಡಿಸ್ಕ್ರಿಪ್ಷನ್ ಶಿಕ್ಷೆ ಆ ಪೋಸ್ಟಿಂಗ್ನ ಅಮಲು ಮಾಡ್ತಾರೆ ಅವರು. ಇನ್ನು ಯಮಧರ್ಮರಾಜ ಅವ್ರದ್ದು ಫೇವ್ರೇಟ್ ವೆಹಿಕಲ್ ಯಾವುದು ಅಂದರೆ RX ಇಲ್ಲಾಂದರೆ KTM ಇಲ್ಲಾಂದರೆ ಡ್ಯೂಕೋ ಅಲ್ಲ ಗುರು. ಒಂದು ಡಿಫ್ರೆಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಗುರು ಈ ವೆಹಿಕಲ್ನ. ಅದು ಎಮ್ಮೆ ಗುರು. ಅವನ ಅಜ್ಜಿ ಎಷ್ಟನ್ನ ಓಡಿಸಿದ್ರು ಒಳ್ಳೆ ಮೈಲೇಜ್ ಕೊಡೋಂಥ ಗಾಡಿ ಗುರು. ಈ ಥರ ಭೂಲೋಕದಲ್ಲಿರೋ ನಮಗೋಸ್ಕರ ಹಗಲು ರಾತ್ರಿ ಅಲ್ದಿರನೆ ದಿನವಿಡೀ ದುಡಿಯೋ ಯಮಧರ್ಮರಾಜನ್ಗೆ ಭೂಲೋಕದಲ್ಲಿ ಒಂದೇ ಒಂದು ಕೂಡ ದೇವಸ್ಥಾನ ಇಲ್ಲ ಅನ್ನೋದು ನನಗೆ ಸಖತ್ ಬೇಜಾರಾಯ್ತು ಗುರು. ನಂತರ ಯಾರಾದ್ರೂ ಯಮಧರ್ಮರಾಜ ಅಂದರೆ ಹಾಟ್ ಫೇವ್ರೇಟ್ ಇರೋರು ಯಾರನ್ನ ಇದ್ರೆ ಮುಂದೆ ಬಂದ್ಬಿಟ್ಟು ಒಂದು ದೇವಸ್ಥಾನ ಕಟ್ಟಕ್ಕೆ ಹೆಲ್ಪ್ ಮಾಡ್ರಿ ಗುರು. ಜೊತೆಗೆ ನಿಂತೆ ಯಮಧರ್ಮರಾಜನ್ಗೆ ಒಂದು ದೇವಸ್ಥಾನ ಕಟ್ಟೋಣ, ಆ ದೇವಸ್ಥಾನದ ಮುಂದೆ ಎಮ್ಮೆನ ಕೂಣ್ಸೋಣ, ಏನಂತೀರ? ಆ ದೇವಸ್ಥಾನದಲ್ಲೇ ವಾರಕ್ಕೆ ಒಂದ್ಸತಿ ಆದರೂ ಯಮ ಕಥೆಗಳ್ನ ಹೇಳೋದ್ರ ಮುಖಾಂತರ ಯಮನ ಲೀಲೆಗಳ್ನ ಈ ಜಗತ್ತಿಗೆ ಸಾರೋಣ ಗುರು. ಏನಂತೀರ? ಬನ್ನಿ ಜನರೇ, ಬನ್ನಿ ಯಮ ಫ್ಯಾನ್ಸ್ ಯಾರಾದ್ರೂ ಮುಂದೆ ಬನ್ನಿ. ಈ ಒಂದು ಕರೆ ಮತ್ತು ವಿಡಿಯೋ ಬರೀ ಇಂಡಿಯಾಗೆ ಮಾತ್ರ ಸೀಮಿತ ಅಲ್ದಿರ ಅಖಿಲ ಭಾರತ ದೇಶ ಬೇಕಾದರೆ ಚಂದ್ರಯಾನದಲ್ಲೂ ಯಾರಾದರೂ ಯಮನ್ ಫ್ಯಾನ್ಸ್ ಇದ್ದರೆ ಅವ್ರಿಗೆಲ್ಲ ಹೋಗೋ ಥರ ಶೇರ್ ಮಾಡಿರಿ ಗುರು. ಇಷ್ಟೇ ಗುರು ನಾನು ನಿಮಗೆ ಕೇಳ್ಕೊಳ್ಳೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು. ಅದನ್ನು ಮಾಡ್ಕೊಬೇಡ್ರಿ ಗುರು. ಜೈ ಯಮಧರ್ಮರಾಜ.